ಅದು ಕೂಡ ಒಳ್ಳೆಯ ರೀತಿಯಿಂದ ಡಿಪಾಸಿಟ್ ಬರ್ತಾಯಿದೆ. ಮತ್ತು ಈಗಾಗಲೇ ನಮ್ಮ ಸೊಸೈಟಿಗಳು ಸೊಸೈಟಿಗಳಿರ್ಬೋದು ಮತ್ತು ರೈತರಿಗೆ ಇರ್ಬೋದು ಮತ್ತು ಸೊಸೈಟಿ ಮುಖಾಂತರ ಕೂಡ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳನ್ನು ಒದಗಿಸಬೇಕಂತ ತಿಳ್ಕೊಂಡು 3 ಹೊಸ ಸ್ಕೀಮ್ಗಳು ನಾವು ಬರ್ತಕ್ಕಂಥ 12 ತಾರೀಕು ನಮ್ಮ ಬೋರ್ಡ್ ಮೀಟಿಂಗ್ ಅದ, ಅಲ್ಲಿ ಪಾಸ್ ಮಾಡಿ 13ನೇ ತಾರೀಕಿನಿಂದ ಲಾಂಚ್ ಮಾಡಬೇಕಂತ ವಿಚಾರ ಮಾಡಿದೆವು. ಮೊದಲನೇದಾಗಿ ಸೊಸೈಟಿ ಸೆಕ್ರೆಟ್ರಿ ಮತ್ತು ಫ್ಯಾಕ್ಸ್ ಸೊಸೈಟಿ ಎಲ್ಲ ಸಿಬ್ಬಂದಿ ವರ್ಗದವರು ಸುಮಾರು 2081 ಸಿಬ್ಬಂದಿಗಳಿದ್ದಾರೆ. ಅವ್ರೆಲ್ಲರನ್ನೂ ಒಂದು ಇನ್ಶೂರೆನ್ಸ್ ಅಂಡರ್ ತೊಗೊಳ್ಬೇಕಂತ ವಿಚಾರದಲ್ಲಿ 1 ಲಕ್ಷ ಪರ್ಯಂತ ಅವರು 2+2 ಗಂಡ ಹೆಂಡತಿ ಮತ್ತು 2 ಮಕ್ಕಳು ಅಂದರೆ 2+2 8,800 ಜನ ಫ್ಯಾಮಿಲಿ ಮೆಂಬರ್ ಸೇರಿ 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್, 5 ಲಕ್ಷ ಪರ್ಯಂತ ನ್ಯಾಚುರಲ್ ಡೆತ್ 2,800 ಜನರಿಗೆ ಮತ್ತು 15 ಲಕ್ಷ ಆಕ್ಸಿಡೆಂಟಲ್ ಇದು ಇನ್ಶೂರೆನ್ಸ್. ಈ ಪ್ರಕಾರವಾಗಿ ಸುಮಾರು 1,73,00,000 ಪ್ರೀಮಿಯಂ ಬಂದದ. ಅದರಲ್ಲಿ 58% ನಾವು ತುಂಬ್ತಾ ಇದ್ದೀವಿ ಡಿ ಸಿ ಬ್ಯಾಂಕ್ ವತಿಯಿಂದ, 21% ಅವರು ಸ್ವತಃ ಮೆಂಬರ್ಗಳು ಅಂದರೆ ಕಾರ್ಮಿಕರು ತುಂಬ್ತಾ ಇದ್ದರು, 21% ನಮ್ಮ ಇವರು ಸೊಸೈಟಿ ಅವ್ರು ತುಂಬ್ತಾ ಇದ್ದಾರೆ. ಅಂದರೆ ಈ ಪ್ರಕಾರವಾಗಿ ಪ್ರತ್ಯೇಕವಾಗಿ 1,300 ರೂಪಾಯಿ ಅವ್ರು ತುಂಬಿದ ನಂತರ ಈ ಸೌಲಭ್ಯವನ್ನು ಆ ಸೊಸೈಟಿ ಸೆಕ್ರೆಟರಿ ಮತ್ತು ಎಲ್ಲ ಸ್ಟಾಫ್ ಕೂಡ ಅಳವಡಿಸ್ತಾ ಇದ್ದೀವಿ. ಎರಡನೇ ಸ್ಕೀಮ್ ಅಂದರೆ ನಮ್ಮಲ್ಲಿರ್ತಕ್ಕಂಥ ಫ್ಯಾಕ್ಸ್ ಸೊಸೈಟಿಯಲ್ಲಿ ಸುಮಾರು ಹಳ್ಳಿ ಮಟ್ಟದಲ್ಲಿ ಒಂದು ಸೊಸೈಟಿ ಅದ. ಅದರ ಮುಖಾಂತರ ನಮ್ಮ ಬ್ರ್ಯಾಂಚ್ ಸುಮಾರು ಈ ಜಿಲ್ಲೆಯಲ್ಲಿ 12ರಿಂದ 15 ಹಳ್ಳಿಗಳು ಇರೋದರಿಂದ ನಮ್ಮ ಬ್ರ್ಯಾಂಚ್ ಬರೀ 100 ಅದ. ಆದರೆ ಇನ್ನೂ 10% ಡಿಸ್ಟಿಕ್ ಮೇಲೆ ನಾವು ಬ್ರ್ಯಾಂಚ್ಗಳು ಮುಟ್ಟಿಲ್ಲ. ನಮ್ಮ ಈಗಾಗಲೇ 1200 ಸೊಸೈಟಿಗಳು ಇರೋದ್ರಿಂದ ಅದರಲ್ಲಿ ಒಳ್ಳೆಯ ದೃಷ್ಟಿ ನಡೆದದ್ದು ಒಂದು 500ರಿಂದ 600 ಇರ್ಬೋದು ಅನಿಸ್ತದೆ. ಎ ಮತ್ತು ಬಿ ಗ್ರೇಡ್ನಲ್ಲಿ ಒಳ್ಳೆಯ ದೃಷ್ಟಿ ನಡೆದು ಅವ್ರ ಮುಖಾಂತರ ಕೂಡ ಈಗೇನು ಬರೀ ಅಗ್ರಿಕಲ್ಚರ್ ಲೋನ್ ನಾವು ಕೊಡ್ತಾ ಇರ್ತೀವಿ. ಒಂದು 0%ನಿಂದ ಕ್ರಾಪ್ ಲೋನ್ ಕೊಡ್ತಾ ಇರ್ತೀವಿ, ಎರಡನೇದು 3%ದಿಂದ ಟ್ರ್ಯಾಕ್ಟರ್ ಲೋನ್ ಕೊಡ್ತಾ ಇದ್ದೀವಿ, ಮತ್ತೊಂದು 3%ದಿಂದ ನಾವು ಪೈಪ್ಲೈನ್ ಲೋನ್ ಕೊಡ್ತಿರ್ತೀವಿ. ಇನ್ನು ಮೇಲೆ ಆ ಸೊಸೈಟಿ ಮುಖಾಂತರ ನಾವು ನಾನ್ ಅಗ್ರಿಕಲ್ಚರ್ ಲೋನ್, ಇವತ್ತು ಕಾರ್ ತೊಗೊಳಕ್ಕಿರ್ಬೋದು, ಮೋಟರ್ ಸೈಕಲ್ ತೊಗೊಳಕ್ಕಿರ್ಬೋದು, ಗೃಹ ಸಾಲ ಇರ್ಬೋದು, ವೇತನ ಸಾಲ ಇರ್ಬೋದು, ನಮ್ಮ ರೈತರಿಗೆ ಬೇರೆ ಬೇರೆ ಸಾಲಗಳು ಬೇಕಾದರೆ ಬೇರೆ ಬೇರೆ ಬ್ಯಾಂಕ್ ಹೋಗೋದನ್ನು ನಮ್ಮ ಸೊಸೈಟಿ ಮುಖಾಂತರ ತೊಗೊಳ್ಬೇಕಂತ ತಿಳ್ಕೊಂಡು ನಾವು ಆ ಸೊಸೈಟಿ ಮುಖಾಂತರ ನಮ್ಮ ಬ್ಯಾಂಕ್ನಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಅದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಲೇ ಆ ಸೊಸೈಟಿ ಮುಖಾಂತರ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಪ್ರಾರಂಭ ಮಾಡಬೇಕಂತ ಮಾಡಿದೆವು. ಇನ್ನು 3ನೇ ಸ್ಕೀಮ್ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸೊಸೈಟಿ ಸೆಕ್ರೆಟ್ರಿ ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಸಂಚಾಲಕ ಮಂಡಳಿ ನಾವು ಏನು ಬಡ್ಡಿ ದರ ಆಕರಣೆ ಮಾಡ್ತೀವಿ ಅದರಲ್ಲಿ 1% ಕಮ್ಮಿ ದರದಲ್ಲಿ ಅವರಿಗೆ ಸಬ್ಸಿಡಿ ಮಾಡಿ ಸಾಲವನ್ನು ಕೂಡ ಕೊಡಬೇಕಂತ. ಅಂದರೆ ಒಟ್ಟಾರೆಯಾಗಿ ನಮ್ಮಲ್ಲಿ ರೈತರು ಮತ್ತು ಕಾರ್ಮಿಕರು ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಒಂದು ಡಿ ಸಿ ಬ್ಯಾಂಕ್ ಬಾಂಡಿಂಗ್ ಆಗಬೇಕು. ಇದು ಒಂದು ತಿಳ್ಕೊಂಡು ಎಲ್ಲರೂ ಮಾಡಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ. ಅತಿ ಹೆಮ್ಮೆಯಿಂದ ಹೇಳ್ಬೋದು ನಾವು ಇವತ್ತು ಇಡೀ ರಾಜ್ಯದಲ್ಲಿನ ಯಾರಾದರೂ ಅಗ್ರಿಕಲ್ಚರ್ ಲೋನ್ ಹೆಚ್ಚು ಕೊಟ್ಟಿದ್ದಾರೆ ಅಂದ್ರೆ ಅದು ಡಿ ಸಿ ಬ್ಯಾಂಕ್ ಬೆಳಗಾಂ ಅಂತ ಅನ್ಬೋದು ನಾವು. ಯಾಕಂದ್ರೆ ಸಾಕಷ್ಟು 3600-3700 ಕೋಟಿ ಕೊಟ್ಟಿದ್ದೇವೆ ಅಂದ್ರೆ ಸುಮಾರು 6,000 ಕೋಟಿ ಡಿಪಾಸಿಟ್ದಲ್ಲಿ ಮತ್ತು ಮಾರ್ಚ್ ಅಖೇರಿಗೆ ನಾವು ಪ್ರಾಫಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ದೀವಿ, ಡಿಪಾಸಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ವಿ. ಇದೇ ಪ್ರಕಾರ ಸಾಲ ಸೌಲಭ್ಯ ಕೂಡ ಇವತ್ತು ಯಾರೇ ರೈತರು ಇರ್ಬೋದು, ರೈತರು ಇಲ್ಲದೇ ಇರ್ಬೋದು, ಅವ್ರು ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು ನಮ್ಮ ಸಂಸ್ಥೆಯಲ್ಲಿ ತೊಗೊಳ್ಬೋದು. ನಾವು ನ್ಯಾಷನಲ್ ಬ್ಯಾಂಕ್, ಮಲ್ಟಿನ್ಯಾಷನಲ್ ಬ್ಯಾಂಕ್ ಈ ಎಲ್ಲರ ಜೊತೆ ಕಾಂಪೀಟ್ ಮಾಡೋ ಮುಖಾಂತರ ಅಂದರೆ ಕಾಂಪ್ಯೂಟರೈಸೇಷನ್ ಮಾಡೋರು ಇರ್ಬೋದು, ಅಡ್ವಾನ್ಸ್ ಟೆಕ್ನಾಲಜಿ ತರೋದಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಒಕ್ಕೂಟದವರು ಕೂಡ ಸಹಕಾರ ಮಾಡಿ ಅವರು ಕೂಡ ಒಂದು ಈಗ 26ನೇ ಜನವರಿದಿಂದ ಎಲ್ಲ ನಮ್ಮ ಸಿಬ್ಬಂದಿಯವರು ಕೂಡ ಒಂದು ಯೂನಿಫಾರ್ಮಿಟಿ ಇರಬೇಕಂತ ಒಂದು ಯೂನಿಫಾರ್ಮ್ ಕೂಡ ಸೆಲೆಕ್ಟ್ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾಯಿದ್ದರು. ಈ ಪ್ರಕಾರ ಡಿ ಸಿ ಬ್ಯಾಂಕನ್ನು ಬದಲಾವಣೆ ಮಾಡಿ ಹೊಸದಾಗಿ ಒಂದು ಮಾಡಿ ಹೆಚ್ಚಿನ ಸಾಲ ಸೌಲಭ್ಯ ಕೊಟ್ಟು ರೈತರು ಕೂಡ ಅನುಕೂಲ ಆಗುವಂತೆ ಮಾಡ್ತಾ ಇದ್ದೇವೆ ನಾವು. ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದಿರಿ, ಇಷ್ಟೊಂದು ಬ್ಯಾಂಕ್ ಅನ್ನ ಮುನ್ನಡೆಸ್ತಾ ಇದ್ದೀರಿ, ಆದ್ರೂ ಯಾಕೆ ಈ ರೀತಿ ಆರೋಪಗಳು ನೀವು ಹೊಸ ಆಡಳಿತ ಮಂಡಳಿ ಬಂದ ನಂತರ ಕೇಳಿ ಬರ್ತಾ ಇದೆ ಅಂತ? ಏನಿದೆ ಇದೆ ಅಂತ 3,700 ಕೋಟಿ ಹೇಳಿದ್ರಲ್ಲ, ಎಷ್ಟು ಜನ ರೈತರಿಗೆ ಇದು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ? ಇದು ಸುಮಾರು 4 ಲಕ್ಷ ಮೇಲ್ಪಟ್ಟ ಆಗ್ತದೆ ಅಲ್ರಿ. 4,75,000 ಇದು ರೈತರು ಇರ್ತಾರೆ. ಹೊಸ ಅಲ್ಲ, ಒಟ್ಟು ಇನ್ನೂವರೆಗೆ ಔಟ್ಸ್ಟ್ಯಾಂಡಿಂಗ್ ಅನ್ನೋದು ನಾನು ಇದು ಹಳೆಯದು ಬಂತು. ಹೌದ್ರಿ, ಹೊಸ ಪತ್ ಇಲೆಕ್ಷನ್ ಮುಖಾಂತರ 1 ತಿಂಗಳು ಬಂದಿರ್ತಾರೆ. ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ಅವಾಗ ಬೋರ್ಡ್ ಎಲ್ಲ ಸಸ್ಪೆಂಡ್ ಆಗಿರ್ತದೆ. ಆದ ಕಾರಣ ಅವಾಗ ಪೆಂಡಿಂಗ್ ಇತ್ತು. ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ನಮ್ಮ ಮೀಟಿಂಗ್ ಆದ ತಕ್ಷಣ ಪ್ರಾರಂಭ ಆಯ್ತು. 1 ವರ್ಷ ಅಲ್ಲ, ಒಂದು ತಿಂಗಳು 2 ತಿಂಗಳು ಗ್ಯಾಪ್ ಆಗಿದೆ. ಇಲ್ಲ ಯಾರು ಬಂದವ್ರು ಎಲ್ಲರಿಗೂ ಕೊಟ್ಟದ. ಮತ್ತು ಹೆಚ್ಚಂಗೆ ಆಗ್ತದೆ. ಮತ್ತು ನೋಡ್ರಿ, ಹೆಚ್ಚಾಗೋದ ಕಮ್ಮಿ ಆಗೋದಂಗೆ ನಮ್ಮ ಕೈಯಾಗಿಲ್ಲ ಅದು. ರೈತರು ನೋಡ್ರಿ ಎಷ್ಟು ಒಂದು ಬೆಳೆಸಾಲ ತೊಗೋತಾರಲ್ಲ, ಅವ್ರದ್ದು ಎಷ್ಟು ಜಮೀನು ಅದ ಅಷ್ಟು ತೊಗೊಂಡಿರ್ತಾರೆ.
ಅದು ಹೆಚ್ಚಾಗೋದಿಲ್ಲ. ಯಾರು ಹೊಸ ರೈತರು ಬರ್ತಾರೆ ಇನ್ನೂವರೆಗೆ ನಮ್ಮ ಕಡೆ ತೊಗೊಂಡಿಲ್ಲ ಅಥವಾ ಹೆಚ್ಚಿನ ಜಮೀನು ಇದ್ರೂ ಕೂಡ ಒಂದು ಕ್ಯಾಪಿಂಗ್ ಇರ್ತದೆ ಅವ್ರು, ಒಂದು 3 ಲಕ್ಷವರೆಗೆ ಕ್ಯಾಪಿಂಗ್ ಇತ್ತು. ಈಗ ಅದು 5 ಲಕ್ಷವರೆಗೆ ಆಗ್ಯದ ಈಗ ಸದ್ಯದಲ್ಲಿ. ಅಂದ್ರೆ ಅವ್ರು 20 ಎಕರೆ ಇದ್ರೂ ಕೂಡ ನಾವು 5 ಲಕ್ಷ ಕೊಡ್ಬೋದು ಅವರಿಗೆ. ಈಗ ಬೆಳೆ ಸಾಲ ಏರಿಕೆ ಮಾಡಿದ್ರೆ ಪಾದಯಾತ್ರೆ ಮಾಡಕ್ಕೆ ರೈತ ಸಂಘ ತೀರ್ಮಾನ ಮಾಡಿದೆ. ಅಲ್ಲ, ನಾವು ರೀಚರ್ ಎಷ್ಟಿದೆ ಅದು ಮಾಡತ್ತೀವಲ್ರಿ. ಒಂದ್ ಎಕರೆಗೆ ನೀವು ಯಾರೂ ಹೇಳೋದು ಕಾರಣ ಇಲ್ಲ ನಮ್ಮಲ್ಲೇ. ಅವ್ರಿಗೆ ನೋಡ್ರಿ ಯಾರೋ ತಪ್ಪು ಕಲ್ಪನಾ ಕೊಟ್ಟಿರ್ಬೋದು, ಅದು ತಪ್ಪು ಭಾಷಣ ಇದು. ಅವ್ರಿಗೂ ಕೂಡ ನಾವು ಅವ್ರ ಪತ್ರ ಏನು ಬರ್ದಾರಲ್ಲ, ಸರ್ ಏನಲ್ಲ, ಒಂದ್ ಎಕರೆಗೆ ನೀವು 40,000 ಕೊಡ್ತಾ ಇದ್ರಿ, ಅದನ್ನ 1 ಲಕ್ಷಕ್ಕೆ ಹೆಚ್ಚಿಸಬೇಕು ಅಂತೇಳಿ ಪಾದಯಾತ್ರೆ ಹೆಚ್ಚು ಮಾಡೋದು ನಮ್ಮ ಕೈಯಲ್ಲಿ ಇಲ್ರದ. ಜಮೀನು ಮೌಲ್ಯಗಳು ಹೆಚ್ಚಾಗಿದಾವ. ಅದು ಕರೆಕ್ಟ್, ನಾವು ಹೇಳೋದೆಲ್ಲ ಒಪ್ತೇನೆ. ಖರೆ ನಮ್ಮ ಕೈಯಲ್ಲಿ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿಯನ್ನು ಅದರಲ್ಲಿ ಡಿಸೈಡ್ ಆಗ್ತದ. ಇದೊಡ್ರಿ ಯಾಕೆ ಇದು ಕ್ಯಾಪಿಂಗ್ ಅದ ಅಂದ್ರೆ 0% ಇರೋದ್ರಿಂದ ಕ್ಯಾಪಿಂಗ್ ಅದ. ನಾವು ಇನ್ನೂ ಬೇರೆ ಲೋನ್ 12-13% ಕೊಡೋದ್ರ ನಾವು ಹೆಚ್ಚಿಗೆ ಕೊಡ್ಬೋದು. ಸರಿ, ನೀವು ಹೆಚ್ಚಿಗೆ ಕೊಡಕ್ ಬರಂಗಿಲ್ಲ ಅಂತೀರಿ. ಅವ್ರು ಆರೋಪ ಮಾಡ್ತಾ ಇದಾರೆ 12 ಎಕರೆ ಜಯಶೀಲ್ ಶೆಟ್ಟಿ ಅನ್ನೋರಿಗೆ, ಘಟಪ್ರಭಾದವರಿಗೆ 12 ಎಕರೆ ಐತಿ 120 ಕೋಟಿ. ಅದು ನಾನ್ ಅಗ್ರಿಕಲ್ಚರ್ ಲೋನ್ ಅದು. ನಾನ್ ಅಗ್ರಿಕಲ್ಚರ್ 12-13% ಅದು ಅದ್ರ ವ್ಯಾಲ್ಯೂಯೇಷನ್ 100 crore ಆಗ್ಯದ. ಅದಲ್ದನು ಅವ್ರದ್ದು ನೋಡ್ರಿ ಮುಂದಿನ ಗೌರ್ಮೆಂಟ್ ಕೆಲಸ ಸಿಕ್ಕೋದು ನಾವು ಇದನ್ನ ತೊಗೊಂಡೆವು, 1100 ಕೋಟಿದ ಕೆಲಸದ ಇದನ್ನ ತೊಗೊಂಡೆವು. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅದಾವ್ರು. ಮತ್ತು ಈಗಾಗಲೇ ಕ್ಲಿಯರ್ ಅದ ಲೋನ್. ಮತ್ತು ಈಗಾಗಲೇ ಇಂಟ್ರೆಸ್ಟ್ ಫಸ್ಟ್ನೇ ಬದ್ಧ ಮಾಡೋದಕ್ಕಿಂತ ಒಬ್ಬೊಬ್ರು ಅಪಪ್ರಚಾರ ಬಹಳ ಆಗಿತ್ತು ಸರ್. ಜಯಶೀಲ್ ಶೆಟ್ಟಿಗೆ ಅದ ಅಪಪ್ರಚಾರ ಇದೆ. ನಾವು ಒಂದು ಸ್ವಲ್ಪ ರಿಸಲ್ಟ್ ಕೊಡಬೇಕಾದ 3 ತಿಂಗಳು ವೇಟ್ ಮಾಡಿದ್ದೇವೆ ನಾವು. ಮತ್ತು ನೋಡ್ರಿ ಇದಕ್ಕಿಂತ ಮುಂಚೆ ಕೂಡ ಈಗಾಗಲೇ ನಮ್ಮ UK ಅಲ್ಲಲ್ಲ ಕನ್ಸ್ಟ್ರಕ್ಷನ್ಗೆ ನೋಡ್ರಿ ಇನ್ನೂವರೆಗೆ ಕೂಡ ಕೊಡ್ಕೋತ ಬಂದ. ನಮ್ದು ಅಟ್ಟ ಕೇಳಾಗಿದ್ರಿ UK ವೆಂಚರ್ಸ್, UK ಹಾಸ್ಪಿಟಾಲಿಟಿ ಬರೀ 7,270 ಸ್ಕ್ವೇರ್ ಮೀಟರ್ ಮ್ಯಾಗ 110 ಕೋಟಿ ಕೊಟ್ಟದ್ದದ ಉದಾಹರಣೆ. ಅಂದ್ರೆ ಅದೆಲ್ಲ ಇದು ಅಂತಲ್ಲ, ಅಂದ್ರೆ ಕರೆಕ್ಟ್ ರೀಚ್ ಸೇರಿ ಕೊಟ್ಟಿರ್ತಾರೆ. ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಇರ್ತದ, ಕಟ್ಟಬೇಕಾಗ್ತದೆ. ಈಗ ಲ್ಯಾಂಡ್ ಅಷ್ಟೇ ಇರ್ತದ. ಹಿಂಗಾಗಿ ಬ್ಯಾಂಕಿನ ನಿಯಮಾನುಸಾರವಾಗಿ ಕೊಟ್ಟಿದ್ದೇವೆ ಹೊರತು ಇದು ನೋಡ್ರಿ ಏನೋ ಅಪವಾದ ಮಾಡ್ಬೇಕಂತ ಏನೋ ಮಾಡಿರ್ಬೋದು. ಹಾಂ, ಇಲ್ಲಿಗಲ್ ಲೋನ್ಸ್ ಡಿಮಾಂಡ್ ಭಾಳ ಇತ್ತು. ಹಂಗಾಗಿ ನಾವು ವಾಲಂಟರಿಲಿ ನಾನು ಚೇರ್ಮನ್ಶಿಪ್ ಬಿಟ್ಟೇನೆ. ವಾಲಂಟಿಯರ್ಲಿ ಬಿಟ್ಟಾರೋ ಏನು ಬಿಟ್ಟಾರೋ ಆತ್ಮಸಾಕ್ಷಿಯಾಗಿ ಹೇಳತ್ ಹೇಳ್ರಿ ಅವ್ರಿಗೆ. ಆತ್ಮಸಾಕ್ಷಿಯಾಗಿ ಹೇಳತ್ ಹೇಳ್ರಿ ಅವ್ರಿಗೆ. ಡಿಮಾಂಡ್ ಭಾಳ ಬರಾಕತ್ತಿತ್ತು. ಏನೂ ಇಲ್ಲ, ಏನೂ ಪ್ರೆಷರ್ ಇಲ್ಲ, ಏನೂ ಇಲ್ಲ. ಇನ್ನೂ ಹೇಳ್ತೇನೆ ರೀ, ಇನ್ನೂ ನಾವು ಹೆಚ್ಚಿಗೆ ಲೋನ್ ಕೊಡ್ತೀವಿ. ಯಾರು ಬೇಕಾದವ್ರು ಬಂದು ತೊಗೊಂಡು ಹೋಗಿರ್ತೀವಿ ನಾವು. ನಮ್ಮಲ್ಲಿ ರೀಚರ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಇನ್ನೂ ಕೂಡ ಹೆಚ್ಚು ಕೊಡೋಕೆ ಸಾಧ್ಯ. ಲೀಗಲ್ ನೋಡಿ ಡಾಕ್ಟರ್ ಕಡಾಡಿ ಅವ್ರು ಕೊಟ್ಟಿದ್ರು. ಮಹಂತೇಶ್ ಕಡಾಡಿ ಅವ್ರು ಕೊಟ್ಟಿದ್ರು. ಈಗ ಅಲ್ಲಲ್ಲ ಅವ್ರಿಗೂ ಕೊಡ್ತೇವ್ರಿ, ಅವ್ರಿಗೂ ಕೊಡ್ತೇವೆ. ಅವ್ರಿಗೆ ಕೊಡಬಾರ್ದಿತ್ತಲ್ಲ. ಒಂದ್ ನಿಮಿಷ. ಈಗ ನೀವು ಹೇಳಲ್ಲ ಜಯಶೀಲ್ ಶೆಟ್ಟಿ ವಿಚಾರ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಗೆ. ಅಂದ್ರೆ ಅವ್ರು 12 ಎಕರೆ ಜಮೀನು ಕೊಟ್ಟಿಲ್ಲ, 4 ಎಕರೆ ಜಮೀನು ಕೊಟ್ಟಿದ್ದಾರು. ಅಂದ್ರೆ ಕಮರ್ಷಿಯಲ್ ಲ್ಯಾಂಡು, ಎಣ್ಣೆ ಆಗಿದ್ದ ಲ್ಯಾಂಡು, ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತಿ ರೀ. ಬೆಳಗಾವ್ದಾಗ ಐತಿ, ನಿಮಗೆ ಹೋಗಿ ನೋಡ್ಬೋದ್ರಿ. ಹೇಳ್ತೀವಿ ಜಾಗ ರೀ. ಎಷ್ಟು ಅಪಪ್ರಚಾರ ಮಾಡತ್ತಾರ ಅಂದ್ರೆ 12 ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂತ. ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ ಜಯಶೀಲ್ ಶೆಟ್ಟಿ ಈಗ ಅವ್ರು ಲೋನ್ ತೊಗೊಂಡು 8 ತಿಂಗಳು ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದು ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದ್ರಿ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ DCC ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ಮ DCC ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತೊಗೊಂಡು ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಗ್ತಿತ್ತು. ಏನೋ ಇಲ್ಲಿ DCC ಬ್ಯಾಂಕ್ ತೊಗೊಂಡು ಅವ್ರು ಆ ಲೋನ್ ತೊಗೊಂಡು ಗೌರ್ಮೆಂಟ್ ಅಮೌಂಟ್ ಬಂದು 700 ಕೋಟಿ ಬೇಕಾದ್ರೆ ಇರಿಗೇಷನ್ದಾಗ ಐತ್ರಿ, MI ಮತ್ತು ಮೇಜರ್. ಅವ್ರು ಬಂದ್ಕೂಲೆ ದುಡ್ಡು ಕಟ್ತಂದಾರ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲರೂ. ಅಲ್ಲಲ್ಲ ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವ್ರು ಅಷ್ಟು ಅಮೌಂಟ್ ತೊಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCC ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ್ರಿ ಕೇಳತ್ತಾರತ್ತೆ, ಏನು ಮಾಡಿದ್ದೀನಿ ಅಲ್ಲಿ ಎಲ್ಲ ಹಿಂಗೆ ಟಿವಿಯಾಗ ಬರತ್ತೈತೆ ಅಂತೇಳಿ. ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡೊಳಗೆ ಎಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ ಇಲ್ಲ. 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ. ಇಲ್ಲೇ ಬೆಳಗಾವ್ ಐತಿ. ನೀವು ಜಾಗ ಬೇಕಾರೆ ಹೇಳ್ತೀನಿ ರೀ. ಇಲ್ಲ ಬೆಳಗಾವ್ದಾಗ ಐತ್ರಿ, ಎಣ್ಣೆ ಆಗೈತಿ, ಕಮರ್ಷಿಯಲ್ ಲ್ಯಾಂಡ್ ಐತಿ. ಅದು ನಿಮ್ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೇವೆ, ನೋಡ್ಕೊಂಡ್ 4 ಎಕರೆ 100 ಕೋಟಿ ವ್ಯಾಲ್ಯೂ ಆಗ್ತೈತ್ರಿ. ನಿಮ್ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮ್ಗೆ ರೀ. ಸಿಟಿಗೆ ಐತಿ ಇಲ್ಲೇ ಏನ್ರಿ ಹೇಳ್ಬೇಕೈತಿ. ಈಗ ನೋಡ್ರಿ ಏನೇನು ಯಾರ್ಯಾರು ಮಾತಾಡ್ತಾರೆ ನೋಡ್ಲಿದ್ರು ಅಂದ್ರೆ ನಾವ್ ಯಾಕಂದ್ರೆ ಮತ್ತೆ ಏನೋ ಬ್ಯಾಂಕಿಗೆ ಏನೋ ಪರಿಣಾಮ ಆಗಿಲ್ಲ, ಏನೆಲ್ಲ ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ನಡೆದ. ಬ್ಯಾಂಕ್ ಒಳ್ಳೆ ದೃಷ್ಟಿ
ಇಯರ್ಸಿಂದ ಡೆವಲಪ್ಮೆಂಟ್ ಆಗಿದೆ. ಅಲ್ಲಲ್ಲ ಒಂದ್ ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ? ಅವರೊಂದು ಹೇಳ್ದು ನಾವೊಂದು ಹೇಳ್ದು ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರತ್ತೇಳಿ ನಾವು ಸುಮ್ ಕೂತಿದ್ರಿ. ಸುಮ್ ಕೂತ್ರೆ ನಮ್ಮ ವೀಕ್ನೆಸ್ ತಿಳ್ಕೊಂಡು ಅವ್ರು ಮಾತಾಡ್ರಿ. ಸೊ ಸುಮ್ಕುನೆ ಎಲ್ಲ ಲೀಗಲಿಂದ ಮಾಡಿದ್ರಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ, ನಾವು ಕೊಡಂದ್ರೂ ಕೊಡೋದಿಲ್ಲ. ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೋ. ಜಯಶೀಲ್ ಶೆಟ್ಟಿ ವಿಚಾರದಾಗ ನಿಮ್ಗೆ ಕ್ಲಿಯರ್ ಇರಲಿ, 100 ಕೋಟಿ ಆಸ್ತಿ ಐತಿ, ಅವ್ರು ಲೋನ್ ತೊಗೊಂಡಾರು. ಅದಕ್ಕೆ ಅವ್ರು ಮಾರ್ಚ್ ಎಂಡ್ರೊಳಗೆ ದುಡ್ಡು ಕಟ್ತಾರೆ ಮತ್ತು ಅವ್ರು ಬಡ್ಡಿ ಕರೆಕ್ಟಾಗಿ ಮಂತ್ ಎಂಡ್ ಕಟ್ಕೋತ ಬಂದಾರ. ಅದಕ್ಕೆ ನಾವು ಬಡ್ಡಿ ಬರೋವ್ರಿಗೆ ನೀವು ಬೇಡ, ನಮ್ಮಲ್ಲಿ ಬರಬೇಡ ಅಂತ ಹೇಳೋಕ್ಕಾಗ್ತೈತೆ ರೀ. ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡೋಕ್ಕಾಗ್ತೈತೆ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ, ರಮೇಶ್ ಕತ್ತಿ ಎಲ್ಲ ಸುಳ್ಳೆತ್ತಾರೆ. ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ DCS ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು. ಅವ್ರು ಸಾರಿ ಕೇಳಿದಿಲ್ಲ, ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಅಂದರೆ ಈ ವಿಷಯ ಕ್ಲಿಯರ್ ಇರಲ್ಲ ಅದು. ಅದೇ ಶುಗರ್ ಫ್ಯಾಕ್ಟ್ರಿ ಒಳಗೆ ಹೊರಬಾಕಿ ಸಾಕಷ್ಟು ಒಬ್ಬೊಬ್ರು ಕೇಳಿ ಸರ್. ಒಂದು ಸ್ವಲ್ಪ ಅವ್ರು ಕೇಳೋದ ಮುಗಿಸಿ ಯಾವುದಂದ್ರೆ ಡಾಕ್ಯುಮೆಂಟ್ ಇದ್ರಲ್ಲ, ಅದಕ್ಕೆಲ್ಲ ಕ್ಲಿಯರ್ ಐತೆ. ಅಲ್ಲ 100 crore ಸೆಕ್ಯೂರಿಟಿ, 700 ಕೋಟಿ ಬಿಲ್ ಗೌರ್ಮೆಂಟ್ದು ಇಷ್ಟು ಕ್ಲಿಯರ್ ಐತ್ರಿ. ಅದಕ್ಕೆ ಇದು ದಯಮಾಡಿ ಅಂದ್ರೆ ಮೆಸೇಜ್ ಹೋಗ್ಲಿಕ್ಕಂದ್ರೆ ಭಾಳ ಅವರು ನಾಳೆ ಗೌರ್ಮೆಂಟ್ ಬಿಲ್ 700 ಕೋಟಿ ಸೆಕ್ಯೂರಿಟಿ ರೀ. ಯಾವಾಗಾದ್ರೂ ಬರ್ಲೇಬೇಕಿರೋದು, ಮುನ್ಬೋದಲ್ಲ, ಲೇಟ್ ಆಗಬಹುದು, ಖರೆ ಬರ್ತದ ಬಿಲ್. ನಿಮ್ಗೆ ಹೇಳ್ಬಿಡ್ತೀನಿ KNNದಾಗ ಅವ್ರದ್ದು ಎಷ್ಟೈತಿ, ಆಮೇಲೆ KBJನಲ್ಲಿ ಎಷ್ಟೈತಿ, MIದಾಗ ಎಷ್ಟೈತಿ ಲಿಸ್ಟ್ ಐತೆ ಅವ್ರಿಗೆ. ನಿಮಗೆ ಲಿಸ್ಟ್ ಕೊಟ್ಬಿಡ್ತೀನಿ ರೀ. 700 ಕೋಟಿ ಬಿಲ್ ಕೊಟ್ಟಾರು, 100 ಕೋಟಿ ಪ್ರಾಪರ್ಟಿ ಸೆಕ್ಯೂರಿಟಿ ಐತಿ. ನಮ್ಮ ದುಡ್ಡು ಸೇಫ್ ಐತಿ. ಮತ್ತು ನಾವು ಚಲೋ ಪಾರ್ಟಿಗಳಿಗೆ ಲೋನ್ ಕೊಡ್ಬೇಕಾಗ್ತೈತಿ ರೀ. ಮತ್ತು ಮುಳುಗಾರು ಕೊಟ್ಟರೆ ಭಾಳ ಕಷ್ಟ ಆಗ್ತೈತಿ. ಇನ್ನೂ ಯಾರ್ಯಾರು ಲೋನ್ ಕೊಟ್ಟಾರ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ ರೀ. ಡಿಟೇಲ್ ಬ್ಯಾಂಕಿನ ಅಪಪ್ರಚಾರ ಆಗತ್ತೈತೆ ಅಂತ ಹೇಳಿ ನೀವು ನೋಟಿಸ್ ಕೊಟ್ಟಿರಿ. ಅಪಪ್ರಚಾರ ಆಗಿದ್ದು ಜಯಶೀಲ್ ಶೆಟ್ಟಿ ಅವರು ಹಾಕಬಹುದಲ್ಲ, ಅವರು ಹಾಕಬಹುದು ಕೇಸ್ ಅವ್ರ ಮ್ಯಾಗ. ನಮ್ಮ ಮ್ಯಾಗ ಅಲ್ಲ, ಯಾರು ಮಾತಾಡಿದಾರ ಅವ್ರ ಮ್ಯಾಗ ಹಾಕಬಹುದು. ಅವ್ರ ಮ್ಯಾಗ ಡೆಫರ್ಮೇಷನ್ ಕೇಸ್ ಹಾಕ್ಬೋದಲ್ಲ ಅವ್ರಿ. ಯಾರು ನೀವೇ ಸೀರಿಯಸ್ ಆಗಿದ್ದೀರಿ, ಅವ್ರು ಯಾಕೆ ಸೀರಿಯಸ್ ಆಗ್ತಾರೆ? ಅವ್ನು ತಲೆ ಕೆಟ್ಟೋಗೈತೆ ಪಾಪ. ಅವ್ರು ಸಾಕತ್ತಾರ, ಅವ್ರು ನಿಮ್ಮ ಬ್ಯಾಂಕ್ ತಗೊಂಡು ಸಾಕಾಗಿ ಹೋಗಿದ್ದೆ ಹೋಗ್ತಾರ ಅವ್ರು. ಖಾಸಗಿ ಸಕ್ಕರೆ ಕಾರ್ಖಾನೆಗಳಿಗೆ ನೀವು ಕೋಟಿ ರೂಪಾಯಿ ದುಡ್ಡನ್ನ ಸಾಲ ಕೊಟ್ಟಿರಿ. ಹೊರಬಾಕಿ ಇದ್ರು ಮತ್ತೊಮ್ಮೆ ಯಾಕೆ ಸಾಲ ಕೊಟ್ಟಿರಿ ಅವ್ರಿಗೆ? ಯಾವ್ದ್ರಿ? ಅಲ್ಲ ಬೇದೊಡಿ ಹೊರಬಾಕಿ ನಮ್ಮಲ್ಲಿ ಕಟ್ಟಬೇಕಾಗಿತ್ತು ಅವ್ರು ನಿಮಗೆ. ಕಟ್ಟಬಾಕಿ ಆಗಿಲ್ಲ ನಮ್ಮಲ್ಲಿ, ಯಾವ ಕಟ್ಟಬಾಕಿ ಆಗಿಲ್ಲ. ಇಲ್ಲ ಕಟ್ಟಬಾಕಿ ಆದವ್ರಿಗೆ ಎಡಿಷನಲ್ ಕೊಟ್ಟಿಲ್ಲ. ತಪ್ಪು ಕಲ್ಪನೆ ಇದೆ. ಕಟ್ಟಬಾಕಿ ಆದವ್ರು ಕಟ್ಟಬಾಕಿ ಉಳ್ಕೊಂಡಾರು. ಹಾಂ ಹೊರಬಾಕಿ ಇಲ್ರಿ, ಹೊರಬಾಕಿ ಇದ್ದವ್ರು ಕೊಟ್ಟಿಲ್ರಿ. ನಾವು ಕ್ಲಿಯರ್ ಆದ್ಬೇಕು ಕೊಟ್ಟಿದ್ದೇವೆ ನಾವು. ಇಲ್ಲ ಯಾವ್ದು ಹೇಳ್ರಿ, ಪರ್ಟಿಕ್ಯುಲರ್ ಯಾವ್ದಂದ್ರೆ ಹೇಳ್ರಿ. ಇಲ್ಲ ಹೇಳ್ರಿ, ಅದಕ್ಕೇನು ಓಪನ್ ಅದ, ಇದು ಓಪನ್ ಅದ ರೀ, ಓಪನ್ ಫೋರಮ್ ಅದ ಹೇಳ್ರಿ. ಬಾಕಿ ಕೊಟ್ಟಿಲ್ರಿ, ಬೇರೆ ಬೇರೆ ಟೈಪ್ ಲೋನ್ ಇರ್ತಾವ, ಬೇರೆ ಬೇರೆ ಟೈಪ್ ಕೊಟ್ಟದ ಎಲ್ಲಾನು ಕ್ಲಿಯರ್ ಇದಾವ ಇನ್ನೋರ್ಗೆ. ಇನ್ನೇನು ಮಾರ್ಚ್ ಎಂಟ್ಗೆ ಯಾರು ಬಾಕಿ ಬೀಳ್ತಾರೋ ಅಂತ ಹೇಳ್ತೇವೆ ನಾವು. ಈಗ ಒಟ್ಟೆ ಬೆಳಗಾವಿ ಜಿಲ್ಲಾದೊಳಗೆ ಎಷ್ಟು ಫ್ಯಾಕ್ಟ್ರಿ ಇದಾವೆ, ಯಾವ ಫ್ಯಾಕ್ಟ್ರಿಗೆ ಎಷ್ಟು ಲೋನ್ ಕೊಟ್ಟಿರಿ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಡಿಕ್ಲೇರ್ ಇದ್ರಿ, ಅದೇನು ನಿಮ್ಗೆ ವೆಬ್ ಇದ್ರಾಗ ಸಿಗತೈತಿ. ನೀವು ಸಾಲ ಕೊಟ್ಟಿದ್ದ ವಿಚಾರ ಚರ್ಚೆ ಆಗ್ತಾ ಇದೆ. ಹಿಂದಿನವ್ರು ಏನೇನ್ ಸಾಲ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಹೇಳಿರಲ್ಲ. ಅದನ್ನೊಂದು ಸ್ವಲ್ಪ ಒಂದು 2-3 ಅಟ್ಟ ನಿಮ್ಗೆ 2-3 ವಿಷಯ ಅಟ್ಟ ಹೇಳ್ತೇನೆ ನೋಡ್ರಿ. ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್ ಇದು 100 crore ಕೊಟ್ಟಿದ್ದಾರೆ. ಇದು 13.19 ಎಕರೆ ಲೀಸ್ ಲ್ಯಾಂಡ್ ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದಾರೆ. ಅಂತೇನು ತಪ್ಪು ಅನ್ನೋದೇನ್ರಿ ಇದಕ್ಕೆ? ಅದನ್ನ ನಾವು ಅವ್ರು ಮಾಡಿದಾರ ನಾವು ಮಾಡ್ತೀವೋ ಅನ್ನಕತ್ತಿಲ್ಲ. ಅಂದ್ರೆ ಯಾರೋ ನೋಡ್ರಿ ಎಲ್ಲರೂ ಅಲ್ಲ ಸರಿನ ಅನ್ನೋದು ನಾವು ಈಗ ಸದ್ಯ ಸರಿನ ಅನ್ನೋದು ನಾವು ಕೊಟ್ಟದ್ದು ಸರಿನೇ ಐತಿ. ಆದ್ರೆ ನಾವು ಕೊಟ್ಟದ್ದು ತಪ್ಪತ್ತು ಅನ್ನೋದಲ್ಲ. ಇದು ಹೊರಗೆ ಹೋದ ನಂತರ ಹಿಂಗೆ ಅನ್ಬಾರ್ದು. ಬ್ಯಾಂಕ್ ಮ್ಯಾಗ ಬೆಳೆದವ್ರು ಅವ್ರು, ಬ್ಯಾಂಕ್ ಮ್ಯಾಗ ಬೆಳೆದವರು, ಬ್ಯಾಂಕಿನ ಹೆಸರು ಮ್ಯಾಗ ತೊಗೊಂಡವರು. ಬ್ಯಾಂಕ್ ಇನ್ನೂ ಬೆಳಿಲ್ಲ ಅಂತ ಎಲ್ಲೇ ಹೋದ್ರೆ ಕೂಡ ನಾವು ಕೂಡ ಇನ್ನೂವರೆಗೆ ಅಪೋಸಿಷನ್ 9 ವರ್ಷ ಇದ್ದೆವು. ಆದರೆ ಬ್ಯಾಂಕದ ಹಿತದೃಷ್ಟಿಯಿಂದ ನಾವು ಫೈಟ್ ಮಾಡಿದ್ವಿ ಹೊರತು ಬ್ಯಾಂಕಿಗೆ ಕೆಟ್ಟ ಆಗಿಲ್ಲ ಯಾವಾಗೂ ಏನೂ ಮಾತಾಡೋಕೆ ಹೋಗಿಲ್ಲ. ಯಾವ್ದಂದ್ರಿ ನೀವು ಹಿಂದಿನ ಹೇಳಿದೇನ್ರಿ ಅಲ್ಲ. ಈಗ ನಮ್ಮ ರಾಜ್ಯ ಚಲೋ ಐತೆ. ಯಾರ ಇದೊಡ್ರಿ ನಾವು ಲೀಗಲಿನ ಕೊಡಾಕಿದೀವಿ ಎಲ್ಲರಿಗೂ ಲೋನ್. ಮತ್ತೆ ಏನು ಭಾಳ ಕೊಟ್ಟಿಲ್ಲ ನಾವು. ಈಗ ಸ್ಟಾರ್ಟ್ ಆಯ್ತು ನಮ್ದು ಲೋನ್ ಕೊಡೋದು. ಟೋಟಲ್ ಭಾಳ ಕೊಟ್ಟೇ ಇಲ್ರಿ ನಾವು ಇನ್ನೂವರೆಗೆ. ಯಾವ್ದಂದ್ರಿ ಅದು ಮೊದ್ಲಿಂದ ಹೇಳಿದೇವ್. ಇಲೆಕ್ಷನ್ಗಿಂತ ಮುಂಚೆ ಅದ. ಈಗ ಹೊಸ ಬೋರ್ಡ್ ಬಂದು ಯಾರಿಗೂ ಕೊಟ್ಟಿಲ್ಲ. ಇದೊಂದು 100 ಕೋಟಿ ಐತೆ. ಆಮೇಲೆ ವಿಶ್ವರಾಜ್ ಶುಗರ್ಸ್ ಮತ್ತೆ 25 ಕೋಟಿ ಅದ್ರ ಮ್ಯಾಗ ಬ್ರಿಡ್ಜ್ ಲೋನ್ ಅಂತ ತಗೊಂಡಾರ. ಇದು ಏನಂತಾರ ನಮ್ದು ಮಾರ್ಟ್ಗೇಜ್ ಲೋನ್.
ಅದ್ರ ನಂತರ ಟರ್ಮ್ ಲೋನ್ UK ವೆಂಚರ್ಸ್ ಮಾಲ್ ಕಟ್ಟೋ ಸಲುವಾಗಿ 97 ಕೋಟಿ ತೊಗೊಂಡರು. ಅದಕ್ಕೆ 7,270 ಸ್ಕ್ವೇರ್ ಮೀಟರ್ ಜಾಗದ ಮ್ಯಾಗ ಅಂತ ತಪ್ಪು ಅನ್ನೋದೇನು ರೀ? ಅದು ಬಿಲ್ಡಿಂಗು ವ್ಯಾಲ್ಯೂಷನ್ ಆಗ್ತಿರ್ತದೆ. ಅದ್ರ ಲಿಂಕ್ ಹಿಂಗೆ ಇರ್ತದೆ. ಅದು ಇದರಿ ಅದ್ರ ಮ್ಯಾಗ ಬಿಲ್ಡಿಂಗ್ ಕಟ್ತಿರ್ತಾರೆ. ಆ ಬಿಲ್ಡಿಂಗ್ ಹಿಡಿದಿರ್ತದೆ. ಈಗೇನು ಶೆಟ್ಟಿಂದ ಬರೀ 4 ಎಕರೆ ಅಟ್ಟು ನೋಡ್ತೀರಿ, ಅವ್ರದ್ದು ಬಿಲ್ ಅದ ಇಷ್ಟುಕನ, ಮತ್ತು ಇನ್ನೂ ಕೆಲಸ ಇಟ್ಟು ಕೈಯಾಗದಾವ, ಅವೆಲ್ಲ ನೋಡಿ ಕೊಟ್ಟಿರ್ತೀವಿ ನಾವು. ಅಲ್ಲ ಹಂಗಲ್ಲ, ಬ್ಯಾಲೆನ್ಸ್ ಅದ್ರ ಪ್ರೊಜೆಕ್ಟ್ ಇರಬೇಕಿಲ್ಲ, ಪ್ರೊಜೆಕ್ಟ್ ಇರಬೇಕಿಲ್ಲ. ಕೊಡ್ತೀವಿ ಯಾರಿಗಿಲ್ಲ ಅಂತ ಹೇಳಿದ್ವಿ ನಾವು. ಹೌದು, ಕಮರ್ಷಿಯಲ್ ಅದೇ ಹೇಳೋದೇನ್ರಿ. ಇದು ನೋಡ್ರಿ, ಕಮರ್ಷಿಯಲ್ ಅಲ್ಲಲ್ಲ, ಕಮರ್ಷಿಯಲ್ ಕೊಡಲಾದ್ರೆ ಬ್ಯಾಂಕ್ ಉಳಿದಿಲ್ಲ. ಅಗ್ರಿಕಲ್ಚರ್ ಲೋನ್ ನೋಡ್ರಿ ಎಷ್ಟಿದ್ರು ಕೂಡ ನಮಗೆ ಲಾಸ್ ಅದ, ಲಾಸ್ ಮೇಕಿಂಗ್. ಅದರ ಕೊಡ್ಲೇಬೇಕಂತ ತಿಳ್ಕೊಂಡು ಸರ್ಕಾರ ಪ್ರೋಗ್ರಾಮ್ ಅದ. DCC ಬ್ಯಾಂಕ್ ಅದಕ್ಕೋಸ್ಕರ ಇದೆ, ಅದಂತೂ ಕೊಡ್ಲೇಬೇಕು ನಾವು. ಅದನ್ನು ನಾವು ಎಲ್ಲ ಲೆವೆಲ್ದಾಗ ತರಬೇಕು. ಪ್ರಾಫಿಟ್ ಮಾಡಬೇಕಾದ್ರೆ ನಾನ್ ಅಗ್ರಿಕಲ್ಚರ್, ಶುಗರ್ ಫ್ಯಾಕ್ಟ್ರಿ ಎಲ್ಲ ಲೋನ್ ಕೊಡಬೇಕಾಗ್ತದೆ. ಹಾಂ, ಕಟ್ಟಿದ್ದಾರೆ. ಎಲ್ಲ ರೆಗ್ಯುಲರ್ ಅದ, ಎಲ್ಲರೂ ರೆಗ್ಯುಲರ್ ಅದ. ಅದೇ ಹೇಳಿದನ್ನ. ಇದು ನೋಡ್ರಿ, ಒಬ್ರದೊಬ್ಬ ಇರ್ಸೆಕ್ ಮಾಡಿ ಹಂಗೆ ಕೊಟ್ಟು ಹಿಂಗೆ ಕೊಟ್ಟು ಅನ್ನೋ ನಾವು ಹೇಳೋ ಪಾಳೆ ಬರ್ತಿದ್ದು. ಎಲ್ಲರೂ ಕೊಟ್ಟದ್ದು ಕರೆಕ್ಟ್ ಅದ. ಮತ್ತೆ ನಾಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿರ್ತೀವ್ರಿ ನಾವು. ಯಾವುದೂ ವಿತೌಟ್ ಗೈಡ್ಲೈನ್ಸ್ ಇಲ್ಲ. ಈಗ 100 ಕೋಟಿ 200 ಕೋಟಿ ಅಡ್ಡ ಹೇಳತ್ತೀರಿ, 500 ಕೋಟಿ 700 ಕೋಟಿ 1000 ಕೋಟಿ ಹಿಂಗೆ ಯಾವ ಇಲ್ಲಿ ನಮ್ಮ ಲಿಮಿಟ್ ಫ್ಯಾಕ್ಟ್ರಿಗಳಿಗೆ 199 200 ಕೋಟಿ ಅಟ್ಟ ಕೊಡ್ಬೋದು ನಾವು. ಲಿಮಿಟ್ ಅಟ್ಟ ಇದ್ರ ಅದು. ಒಂದು ಫ್ಯಾಕ್ಟ್ರಿಗೆ ಬರೀ 200 ಕೋಟಿ ಕೊಡ್ಬೋದು ನಾವು. ಅಂದ್ರೆ ಒಂದು 10-20 ಲಕ್ಷ ಕಮ್ಮಿ ಇದ್ರ 199.77 ಲ್ಯಾಕ್. ಒಂದು ಫ್ಯಾಕ್ಟ್ರಿ ಒಂದು ಲಿಮಿಟ್ ಹಳ್ಸಿದಿರ್ತದ ನಮ್ಮ ನಾಬಾರ್ದವ್ರು, ಅಟ್ಟ ಕೊಡ್ಬೇಕಾಗ್ತದೆ. ಹಾಂ, ಇನ್ನೂ ಯಾರ್ಯಾರು ಬರ್ತಾರೆ ನಮ್ಮ ಮುಂದೆ ರೆಕಾರ್ಡ್ ಬರ್ತಾವ ಮಾಡ್ತೀವಿ ನಾವು. ಸೌದಿ ಮತ್ತು ಕತ್ತಿ ಎಷ್ಟು ಎಷ್ಟು DCC ಬ್ಯಾಂಕಿಂದ ಲೋನ್ ತಗೊಂಡಿದ್ದಾರೆ, ಯಾವ ಉದ್ದೇಶಕ್ಕೆ ತಗೊಂಡಿದ್ದಾರೆ, ಅಲ್ಲ, ಹಂಗೆ ಅವರು ಇವರು ಅನ್ನಕ್ಕೆ ಬರಲ್ಲ. ಓವರಾಲ್ ನೋಡಿ ಅವ್ರ ಪೀಠ ಕೊಟ್ಟದ್ದು ಅಂತ ನಾವು ಹೇಳಿದೀವಿ ಇಷ್ಟ. ಏನೋ ಆರೋಪ ಪ್ರತ್ಯಾರೋಪ ಏನೂ ಹುರುಳಿಲ್ಲ, ಅದ್ರಾಗ ಹುರುಳಿಲ್ಲ. ಅಧ್ಯಕ್ಷರೇ, ಇನ್ನೊಂದು ವಿಚಾರ, ನೀವೇನು ಸ್ವಯಂ ಪ್ರೇರಿತವಾಗಿ ಸ್ವಯಂ ಇಚ್ಛೆಯಿಂದ ನೀವೇ ನಿರ್ಧಾರಗಳನ್ನ DCC ಬ್ಯಾಂಕ್ ನಲ್ಲಿ ತೆಗೆದುಕೊಳ್ತಾ ಇದ್ದೀರಾ, ಅಥವಾ ಇನ್ನೊಬ್ಬರು ನಿಮ್ಮ ಹಿಂದೆ ಕುತ್ಕೊಂಡು ಯಾರಾದ್ರೂ ಕೆಲಸ ಮಾಡ್ತಾ ಇದಾರ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ? ಬೋರ್ಡ್ ಎಲ್ಲ ನಮ್ಮ ಹಿಂದ್ಗಡೆ ಇದೆ ನೋಡಿ. ಬೋರ್ಡ್ ಎಲ್ಲ ನಮ್ ಇಲ್ಲ ಏನು ಅಧ್ಯಕ್ಷರು ರಬ್ಬರ್ ಸ್ಟಾಂಪ್ ಇದ್ದಾರೆ ಬಹಿರಂಗವಾಗಿ ಹೇಳಿದ್ದಾರೆ. ಆ ಕಾರಣಕ್ಕೆ ಅವನು ಹೇಳಿಲ್ಲ ಹೇಳ, ಬೇರೆ ಯಾರು ಬೇರೆ ರೆಕಾರ್ಡ್ ಮಾಡಿ 60 ಹೇಳಿಲ್ಲ ರಾತ್ರಿ ಏನೋ 60 ಹೇಳಿಲ್ಲ ಇಲ್ಲ. ನೋಡ್ರಿ, ನಮ್ಮ ಹಿರಿಯರ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಇಲ್ಲ ಜರ್ತಾರೆ. ನಮ್ಮ ಹಿರಿಯರ ಮತ್ತು ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಒಳ್ಳೆ ದೃಷ್ಟಿಯಿಂದ ಒಟ್ಟು ಬ್ಯಾಂಕ್ ಬೆಳಿಬೇಕಂತ ತಿಳ್ಕೊಂಡು ಈ ದೃಷ್ಟಿಯಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಏನ ಹಿಂದ ಮುಂದೆ ಏನು ಮಾತಾಡ್ತೀನಿ ಅಲ್ಲಿ ಒಬ್ಬ ನಂದೇಶ್ವರ ಅಂತೇಳಿ ಯಾರ್ದು ಒಬ್ರದ್ದು TC ಒಂದು ಟ್ರಾನ್ಸ್ಫರ್ ಆಗೈತೆ. ಟ್ರಾನ್ಸ್ಫರ್ ಆಗೋಣ ಅದು ಎಷ್ಟು ಜನ ಬಂದ್ರೆ ಗೊತ್ತೇನ್ರಿ? ನನ್ನ 1000 ಜನ ಬಂದ್ರೆ ಇಡೀ ಅದನ್ನೇ ತಾಲೂಕದ ಎಲ್ಲ ಸೊಸೈಟಿ ಅವ್ರದ್ದು. ನಾವು ಉಪಾಧ್ಯಕ್ಷ ಅಂತೇಳಿ ನಾವಾಗ ಯಾಕಂದ್ರೆ DCC 1000 ಜನಕ್ಕೆ ಚಾಯ್ ಅಲ್ಲಿ ಕುಡಿಸಲಿಲ್ಲ ಇಲ್ಲ ಅವರಿಗೆ. ಅವ್ರು ಬಂದು ಕೂತ್ರು. ನಾವು ಮುಂಜಾನೆ ನನಗೆ 8 ಗಂಟೆಗೆ ಮುಂಜಾನೆ ನನ್ನ ಸ್ನಾನ ಮಾಡಲಾಗಿದೆ. ಬಂದರು ಅವಾಗ ಹೇಳಿ, ಅದು ರಾಜಕಾರಣ ಇರ್ತೈತಿ, ಎಲ್ಲ ಮಾಡ್ತಾರೆ, ಹೋಗೋ ಎಲ್ಲ ಅಂತ ಯಾಕೆ ತಿಳ್ಕಿಸ್ಕೋತೀರ, ಹೋಗಿ ಒಂದು 4 ದಿವಸ ಅಲ್ಲೇ ಇದ. ನಾವು ಅವ್ನು ಲಕ್ಷ್ಮಣ ಸವದಿಯವ್ರು ಹಳೆಯ ವೈನಿ ಬ್ರದರ್ ಬಿ ಆತಾನು, ಸಿಸ್ಟರ್ ಮಗ ಬಿ ಆತಾನು, ಹಿಂಗೆಲ್ಲ ಸಂಬಂಧಗಳು. ಆದ್ರೆ ನನಗೂ ಸಂಬಂಧ ಇಲ್ಲ. ನಮ್ಮ ಸಿಸ್ಟರ್ ಬಿ ಇದ್ದಂಗೆ ಆಕಿ, ನಮ್ಮ ಸಿಸ್ಟರ್ ಮಗಳ ನನಗೂ ಮೇವನೇ ಇದ್ದಂಗೆ. ನಮ್ಮ ಹಳೆಯಾದ್ರೆ ಹೋಗಿ ಎಲ್ಲಿ ಕೊಟ್ಟಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಹೇಳ್ರಿ ಅಂತೇಳಿ ಈ ಥರ ಒಂದು ಎಮೋಷನ್ದಾಗ ಹೇಳಿದ್ದೀನಿ ಅಷ್ಟೇ ಹೊರತು ಹಂಗೇನು ಆ ವಿಷಯ ಅಷ್ಟು ಸೀರಿಯಸ್. ಹಾಂ, ಒಂದೊಂದ್ಸಲ ಆಗ್ತಾ ತೋರಿ ಹಂಗಲ್ಲ ಹಿರಿಯೊಳಗೆ ಹೋಗ್ತಾರೆ. ಈಗ ಒಂದು ನಿಮಿಷ ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ತೀನಿ ನಿಮ್ಗೆ ರೀ. ಜನರಲ್ ಬಾಡಿ ಮೀಟಿಂಗ್ ನಡೆದಿದ್ದು DCC ಬ್ಯಾಂಕ್ ತಾವೆಲ್ಲ ಬಂದಿರಿ. ಮಾಂತೇಶ್ ಕಡಾಡಿ ಬಂದು ಎದ್ದು ನಿಂತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ. ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ 160 ಕೋಟಿ ಲೋನ್ ಕೊಟ್ಟಿದ್ರು ರೀ. 80 ಕೋಟಿ ಕೊಲ್ಹಾಪುರ DCC ಬ್ಯಾಂಕ್ ಕೊಟ್ಟರು, 80 ಕೋಟಿ ನಾವು ಕೊಟ್ಟವ್ರಿ. ನಿಮಗೆ ಹೇಳಿ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕಾರ ತಡೀರಪ್ಪ, ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಅಂದರು. ಅಲ್ಲಿ ತನಕ ಸಮಾಧಾನ ಇಲ್ಲ. ಹಂಗೆ ಮಾಡ್ರು.
300 ಕೋಟಿ ರೂಪಾಯಿ ಆಸ್ತಿನೂ ಪ್ಲೇಜ್ ಮಾಡ್ಕೊಂಡ್ರಿ. ಹೇಳ್ತೇನೆ ಅದ್ರದ್ದು ಲಕ್ಷ್ಮೀನಾರಾಯಣ್ ಇದು ಅದ್ರ ಬದಲು ಭಾಳಷ್ಟು ಮಾತಾಡ್ತಿದ್ದಾರೆ. ಬೇನಾಮಿ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ್ ಅದು ಫ್ಯಾಕ್ಟ್ರಿಗೂ ಹೊಸದ ತೊಗೊಂಡಾರ ಅವ್ರ ಇದ್ರದ್ದು. ಅದ್ರದ್ದು ನೋಡ್ರಿ 432 ಎಕರೆ ಜಮೀನು ಅದ, 431.20 ಮತ್ತು ಹೈಪೋಥಿಕೇಶನ್ ಆಫ್ ಪ್ಲ್ಯಾಂಟ್ ಮಷಿನರಿ ಎಲ್ಲ ಸೇರಿ 232 ಕೋಟಿ ವ್ಯಾಲ್ಯೂಯೇಷನ್ ಅದ. ನಾವು ಕೊಟ್ಟದ್ದು ಬರೀ 80 ಕೋಟಿ. ಮತ್ತು ಈಗ ಇನ್ನೂವರೆಗೆ ಬಡ್ಡಿ ಮತ್ತು ಹಪ್ತೆ ಎಲ್ಲ ಕ್ಲಿಯರ್ ಅದ. 14 ಕೋಟಿ ಕಟ್ಟಿದ್ದಾರೆ. ಅಂದರೆ ಯಾವುದೂ ಇದು ನಾಬಾರ್ಡ್ ಇದು ಬಿಟ್ಟು ಕೊಟ್ಟಿಲ್ಲ. ಸುಮ್ಮನೆ ಏನಾರ ಒಂದು ಬಾಯಿಗೆ ಬಂದದ್ದು ಅನ್ಕೋತ ಕೂತಾರ ಅವ್ರು. ಇಷ್ಟ ಆಗ್ಯದ. ಈಗ ಅಪಪ್ರಚಾರ ಅಂತೂ ಆಗೈತೆ ಸರ್. ಈಗ ಒಟ್ಟಾರೆ ರೈತರಿಗೆ ಡಿಪಾಸಿಟ್ ಅಲ್ಲಲ್ಲ ಕೇಳ್ರಿ, ಅದ್ರದ್ದು ನೀವು ವೆಬ್ಸೈಟಾಗ ಹೋಗ್ರಿ, ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಸಿಗ್ತಾರ್ರಿ. ಆಮೇಲೆ ಅಂದ್ರೆ ಇವ್ರ ಅರ್ಥ ಏನಂದ್ರೆ ನೀವು ಯಾರಿಗೂ ಲೋನಾಗ ಕೊಡಬೇಡ್ರಿ, ಬ್ಯಾಂಕ್ ಕೀಲಿ ಹಾಕ್ರಿ ಅನ್ನೋ ಅರ್ಥ ಏನು ಗೊತ್ತಾಗ್ದಿಲ್ಲ. ಅವ್ರು 14 ಕೋಟಿ 75 ಲಕ್ಷ ಹೊತ್ತು ಬಡ್ಡಿ ಕಟ್ಟಿದ್ದಾರೆ. ಮಾರ್ಚ್ ಎಂಡ್ಗೆ 22 ಕೋಟಿ ಬಡ್ಡಿ ಕಟ್ಟರೆ ಆ ಇಯರ್ದು ಮುಗಿತ್ರಿ. ನೆಕ್ಸ್ಟ್ ಇಯರ್ ಮತ್ತೆ ಬರ್ತೈತೆ. ಅಂದ್ರೆ ಇಷ್ಟೆಲ್ಲ ಕೊಟ್ಟು ಮಾಡಿ ನಡೆಸಿರೋ ಅಂದ್ರೆ ಏನು ನಮ್ಮ ಹಿಂದೆ ಕೂತ್ಕೊಂಡು ಕೆಲವೊಂದು ಮಂದಿ ಆಟ ಆಡತ್ತಾರೋ ಅದರ ಅರ್ಥ ಅಂದ್ರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದ್ರೆ ಹಂಗೆ ನಮ್ಮ ಬ್ಯಾಂಕ್ ಬಂದು ಬೀಳೋಕೆ ಉದ್ದೇಶ. ಅದಕ್ಕೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಅಧ್ಯಕ್ಷ ಆದ ನಂತರ 3 ತಿಂಗಳದಾಗ ಭಾಳ ಬೆಸ್ಟ್ ನಡೆಸ್ಯಾರ. ಆಮ್ಯಾಗ ಅವ್ರು ಹೇಳಿದ್ರು ನಿಮಗೆಲ್ಲ ನಾವು DCC ಬ್ಯಾಂಕ್ ಅಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಗೆ ಅಂದ್ರೆ ನಮ್ಗೆ 5 ವರ್ಷ ಸಾಕು, ನಾವು 10,000 ಕೋಟಿ ಡಿಪಾಸಿಟ್ ಒಯ್ಬೇಕತ್ತ. ನೀವೆಲ್ಲ ಮಾಧ್ಯಮದವ್ರು ಸಾಕ್ಷಿ ಇದ್ರಿ. ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರು ಸರಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದೀವಿ. ಮತ್ತು ಅದನ್ನ 5 ವರ್ಷಕ್ಕೆ 10,000 ಕೋಟಿಗೆ ಹೋಯ್ತು ರೀ. ಮತ್ತೇನು ನಮ್ಮ ವಿರೋಧಿಗಳದಾರಲ್ಲ ರೀ ಅವ್ನು 15 ವರ್ಷ ಬ್ಯಾಂಕ್ ಕಡೆ ಬರೋಕೆ ಬಿಡೋದಿಲ್ಲ. ಇದನ್ನು ನಿಮ್ಗೆ ಹೇಳ್ತಾನೆ. ಅವ್ರು ಎಷ್ಟು ಬೇಕಾದ ಜಿಗದಾರ್ಲಿ ನಾವು ಇರ್ತೀವಿ. 15 ವರ್ಷ ಅವ್ರ ಬ್ಯಾಂಕ್ ಸಮೀಪ ಬರೋಕೆ ಬಿಡೋದಿಲ್ಲ. ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ, ಎಷ್ಟು ಆರೋಪ ಮಾಡ್ತಾರೋ ಬೇಕಾದ ಮೇಲೆ ಅಂದ್ರೆ ಒಂದು ಆರೋಪ ಮಾಡಿದ್ರೆ ಅದ್ರೊಳಗೆ ಒಂದು ಅರ್ಥ ಇರ್ಬೇಕು, ಏನಾರು ಇರ್ಬೇಕು. ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು, ನೀವು ಹಂಗೆ ಹೋಗಿ ಕೇಳ್ರಿ ಹಿಂಗೆ ಹೋಗಿ ಕೇಳ್ರಿ. ಅದಕ್ಕೆ ದಯಮಾಡಿ ಹೇಳ್ತನು ಜೊಲ್ಲೆ ಅವ್ರು ಬೆಸ್ಟ್ ನಡೆಸ್ತಾರೆ. ಶುಗರ್ ಫ್ಯಾಕ್ಟ್ರಿ ನಾವಂದ್ರೆ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ವಾಪಸ್ 8% ಬಡ್ಡಿ ಕೊಡ್ಬೇಕು ಅವ್ರಿಗೆಲ್ಲ. ಮತ್ತು ನಾವು ಅದನ್ನ 12-13% ದುಡಿಸಬೇಕಾಗ್ತೈತೆ ರೀ. ದುಡಿಸಿಲ್ಲ ಅಂದ್ರೆ ಬ್ಯಾಂಕ್ ಲಾಸ್ ಆಗ್ತೈತೆ. ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತು ಇವರ ಆಡಳಿತ ಮಂಡಳಿ ಹಾಳು ಮಾಡಿರ್ತಾರೆ. ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿಯೊಳಗೆ ಹೊಂಟೈತಿ, ಭಾಳ ಚಂದ ನಡಿತೈತಿ. ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತೆ ರೀ. ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆದಿಲ್ಲ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟು ಅಪಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರ ರೀ, ಸ್ವಂತಕ್ಕೆ ತೊಗೊಂಡಾರು, ಕಟ್ಟಿದಾರು, ಮತ್ತು ಅವರು ಮಾಡಿದಾರು. ಬೇರೆ ಅತನಿಗೂ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡಾರು, ಕಟ್ತಿರ್ತಾರೋ ಒಂದು ಸಲ ಇದಾಗ್ತೈತಿ. ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರಿ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ. ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರೆ, ನಮ್ಮ ಬಡ್ಡಿ ಬರಬೇಕು. ಬಡ್ಡಿ ಬಂದಂತ ಆಮೇಲೆ 1 ಇಯರ್ದಾಗ ಅಸಲು ಎಷ್ಟು ತುಂಬಿಸ್ಕೊಳಕ್ಕಾಗ್ತೈತಿ. ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಮ್ದಾಗ ಅದಾರ. ನಾವು ವಿನ್ ಸಿಚುವೇಶನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕಲ್ಲ, ಅವರು ಮಾಡೋಕ್ಕಲ್ಲ. ವಿನ್ ಸಿಚುವೇಶನ್ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು. ಮುಂದೆ ಬ್ಯಾಂಕ್ ಚಲೋ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡೆದೈತಿ. ಜಿಲ್ಲಾ ಒಳಗೇನು ಅಪಪ್ರಚಾರ ಮಾಡತ್ತಾರಲ್ಲ ಇದೆಲ್ಲ ಸುಳ್ಳು ಐತಿ ರೀ. ಅವ್ರು ಏನಾರ ಮತ್ತು ಇನ್ನೂ ಆರೋಪ ಮಾಡ್ರಿ ಅಂದ್ರೆ ಯಾರು ಮಾಡತ್ತಾರಲ್ಲ ರೀ ಅವ್ರನ್ನೂ ಕರೆಸ್ರಿ, ನಾವು ಬರ್ತು, ನೀವೆಲ್ಲ ಸಾಕ್ಷಿ ಇರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಇನ್ನೂ ಚರ್ಚೆ ಮಾಡೋದು ಎಲ್ಲಾನು ಒಂದೇ ಅಲ್ಲ ಬರೇ 3 ತಿಂಗಳು ಅಲ್ಲ ಕರೆಕ್ಟ್. ಈಗ ಇದ್ದದ್ದ ಹೇಳ್ಬೇಕಲ್ಲ ನಾವು, ಈಗ ಇದ್ದದ್ದ ಹೇಳ್ಬೇಕು ಪರಿಸ್ಥಿತಿ. ಇವತ್ತಿನ 3 ತಿಂಗಳದಾಗ ಏನು ಡೆವಲಪ್ಮೆಂಟ್ ಮಾಡೋದು ಅಷ್ಟೇ ಹೇಳಿದೇವ್ರಿ ನಾವು. ಮುಂದೆ ಮತ್ತೆ ನಿಮಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೇವ್ರಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಫಿಗರ್ ಇನ್ಶೂರೆನ್ಸ್ ಮಾಡಿದಿರ ಅಂತ ಹೇಳಿದ್ರಿ. ಹೌದು. ಮೊದಲು ಎಂಪ್ಲಾಯಿಗಳಿಗೆ ತಂದೆ ತಾಯಿ ಯಾರು ಅವ್ರು ಫಂಡ್ ಮಾಡ್ಬೇಕು. ಮೊದಲು ನೀವು ಎಲ್ಲರೂ ಸಮಾಜದಾಗ ಹೇಳ್ತಾರೆ ತಂದೆ ತಾಯಿಗಳು ನೋಡ್ಕೊಳ್ಬೇಕು ಅಂತ ಹೇಳಿ. ನೀವು ಅದ್ರ ಮೊದಲು ಕೊಟ್ಟು ಅವ್ರ ಮದರ್ ಫಾದರ್ ಮಾಡಿ ಆಮೇಲೆ ಹೆಚ್ಚಿನ ನಂಬರ್ ಯಾಕೆ ಮಾಡ್ಕೋಬಾರ್ದು? ಬರ್ಡನ್ ಅವ್ರು ಮಾಡ್ಬೇಕ್ರಿ ಅದ ಅವ್ರು ಮಾಡ್ಬೇಕು ಅದನ್ನ ಮತ್ತೆ ಮುಂದೆ ಕಂಡೀಷನ್ ಹಾಕಿ ಇಲ್ಲ ಎಲ್ಲಿ ಕೊಟ್ಟು ಮದರ್ ಅಂಡ್ ಫಾದರ್ ಆಮೇಲೆ ಚಿಲ್ಡ್ರನ್ ಗಂಡ ಐತಿ ಆಮೇಲೆ ಅಂತ ಹೇಳಿ ವಿಚಾರ ಮಾಡೋಣ. ಅದು ಮುಂದಿನ ಪರದ ವಿಚಾರ ಮಾಡಿ. ಹೊಸ ಬಾಡಿ ಬಂದ ಮೇಲೆ 500 ಕೋಟಿ ರೂಪಾಯಿ ಹೆಚ್ಚು ಡೆಪಾಸಿಟ್ ಆಗಿತ್ತು ಅಂತ ಹೇಳಿದ್ರಿ. ಹಾಂ ಇಲ್ಲ ಒಂದು ನಮ್ಮ ಬ್ಯಾಂಕಿಂದ ಅಲ್ಲ ಎಷ್ಟು ಅದ ರೆಕಾರ್ಡ್ ಅಲ್ಲ ನಾ ಹೇಳೋದು ಬೇಡ. ನಮ್ಮ ಬ್ಯಾಂಕಿಂದ ಎಷ್ಟು ಅದ ಈಗ ಹೇಳ್ತಾರೆ. ಹೇಳ್ರಪ್ಪ ಎಷ್ಟು ಐತೆ ಅಂತ ಹೇಳಿ 76 ಕೋಟಿ ರೂಪಾಯಿ ಇತ್ತು ನಮ್ಮದು. ಅದು ಎಲ್ಲ ಹಿಂದಿನ ಮಾರ್ಚ್ಗೆ ಇಟ್ಟದ್ದು. ಈಗ ಏನೋ ಒಂದು ನಯ ಪೈಸೆ ಹೊಸದು ಇಟ್ಟಿಲ್ಲ. ಇನ್ನು ಮಾರ್ಚಿಗೆ ಮತ್ತೆ ಇಡ್ಬೋದು. ಇದ್ದದ್ದು ಫ್ಯಾಕ್ಟ್ ಹೇಳ್ತೀವಿ ನಾವು. ಯಾರ್ಯಾರು ಇವರು ಒದರಾಡ್ರೆ ನೋಡ್ರಿ ನಮ್ಮಲ್ಲಿ ಬ್ಯಾಂಕಿನ ಇದು ಡಿಪಾಸಿಟ್ ಕಮ್ಮಿ ಆಗಲಿ ತಿಳ್ಕೊಂಡು ಅವರೆಲ್ಲ ಅಪಪ್ರಚಾರ ಮಾಡ್ತಿರ್ಬೇಕು. ಖರೀ ಜನರು ಇಟ್ಟು ವಿಶ್ವಾಸ ಇಟ್ಟಿದಾರ ಅಂದ್ರೆ ನಮ್ಯಾಗ ಎಲ್ಲರೂ ತಂದಿಡಾಕದವರು ಎಲ್ಲರೂ ಹಂಗೆ ನಡೆದದು, ವ್ಯವಸ್ಥಿತವಾಗಿ ನಡೆದದು. ನೀವು ಕೇಳಿ ನಾವು ನಮಗೆ ತಂದಿಟ್ಟು ತೋರ್ಸಕ್ಕೆ ನಾನು ದಡ್ರಲ್ಲ. ನೀವು ಮಾರ್ಚ್ ಎಂಡಿಗೆ
ಈಗ ಎಷ್ಟಪ್ಪ ಪ್ರಚಾರ ಮಾಡತ್ತಾರಂದ್ರೆ ರೀ ದಿವಸ ನೋಡಿದ್ಲಿ ಸೋಷಿಯಲ್ ಮೀಡಿಯಾ ಮತ್ತೊಂದು ಅದಕ್ಕೆ ಫುಲ್ ಸ್ಟಾಪ್ ಹೇಳು ಬಾಳೆ ಬದ್ನಾಡಿ. ನಾವು ಏಪ್ರಿಲ್ದಾಗ ಮತ್ತೆ ಹೇಳ್ತೀವಿ ಡೀಟೇಲ್ ಆಗಿ. ಯಾಕಂದ್ರೆ ನೋಡ್ರಿ ಅವ್ರು ಒಮ್ಮೆ ಫಿಗರ್ ಸಗಟೆ 1238 ಕೋಟಿ ರೂಪಾಯಿ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳಿ ಆವತ್ತಿನ ದಿವಸ ಅವ್ರು ಎಂದ ಹೇಳಿಲ್ಲ, ಅವತ್ತಿನ ದಿವಸ 350 ಕೋಟಿ ಮ್ಯಾಗ ಹೆಚ್ಚಾಗಿತ್ತು. ಈಗ ನಾವು ತಗೋತಕ್ಕಂದ್ರೆ 500 ಕೋಟಿ ಹೋಯ್ತದ. ಈಗ ನಾವು ಪ್ರೆಸ್ ಮೀಟ್ ತಗೋತಕ್ಕಂದ್ರೆ ಈ ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ ಸರ್ ಹೊಸ ಪ್ರೆಸ್ ಮೀಟ್ ಏನ್ ಮಾಡ್ತಿರಲ್ಲ, 10 ಕೋಟಿ ಮೇಲೆ ಯಾರ್ಯಾರು ತಗೊಂಡು ಪ್ರತಿಯೊಂದು ಡೀಟೇಲ್ ಕೊಡ್ತಾರೆ ಮೀಡಿಯಾದ ಡಿಟೇಲ್ ಇದ್ರಾಗ ಐತ್ರಿ, ವೆಬ್ಸೈಟ್ನಾಗ ಐತಲ್ಲ ಲೋನ್ಗಳು ಎಲ್ಲ ಇದಾವ್ರಿ. ಬ್ಯಾಂಕಿಂಗ್ ನಾರ್ಮ್ಸ್ ಪ್ರಕಾರ ಎಷ್ಟು ಡಿಸ್ಕ್ಲೋಸ್ ಮಾಡ್ಬೋದು ಅಷ್ಟು ಡಿಸ್ಕ್ಲೋಸ್ ಮಾಡ್ಬೋದು. ಎಷ್ಟು ಮಾಡಕ್ ಬರಲ್ಲ ಅಷ್ಟು ಮಾಡಕ್ ಬರಲ್ಲ. ಲೋನರ್ ಎಷ್ಟು ಮಾಡಕ್ ಬರ್ತದ ಅಷ್ಟು ಮಾಡ್ತೀವಿ. ಹೊಸ ಶಾಖೆಗಳನ್ನ ಏನಾದ್ರು ಕೆಲವೊಂದು ವಿಚಾರ ಅದಾವ್ರು, ಕೆಲವೊಂದು ಡೈರೆಕ್ಟರ್ಸ್ ಹೇಳಿದಾರ ಅಲ್ಲಿ ಇಲ್ಲಿ ಮಾಡ್ಬೇಕಂತ. ಏನಂದ್ರಿ ಅದು ಪರ್ಮಿಷನ್ ಹಾಕಿದೇವ್ರಿ, ಪರ್ಮಿಷನ್ ಬಂದ ನಂತರ ಮಾಡ್ತೇವ್ರಿ. ಒಂದ್ ನಿಮಿಷ ಕೇಳ್ರಿ. ಕೋರ್ ಬ್ಯಾಂಕಿಂಗ್ ಆಗ್ಯದಲ್ರಿ, IMPS ಈಗ ಕೆಲವೊಂದು 1-2-3 ತಿಂಗಳಾಗ ಎಲ್ಲಾನು ಸ್ಟಾರ್ಟ್ ಆಗ್ತಾವ. ಮೊಬೈಲ್ ಬ್ಯಾಂಕಿಂಗ್, ಆಮೇಲೆ ಇದು UPS, UPA ಎಲ್ಲಾನು ಸ್ಟಾರ್ಟ್ ಆಗ್ತಾವ. ಇನ್ನೂ ಸ್ವಲ್ಪ ಮಟ್ಟಿಗೆ ಹೇಳಿ. ಕ್ರಾಪ್ ಲೋನ್ ಕೊಡಕ್ ಬರುದಿಲ್ಲ ಅಂತ ಹೇಳಿದ್ರಿ. ಈಗ ಒಂದ್ ಮನೆಯೊಳಗ 50 ಎಕರೆ 40 ಎಲ್ಲ ಅಂತಂದ್ರೆ ಡಿವೈಡ್ ಆಗಿ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡ್ಕೋಬಹುದಲ್ಲ. ಯಾರು ಮಾಡ್ಕೊಂಡ್ ಬರ್ತಾರ ಅವ್ರು ಕೊಡ್ತೇವೆ. ಅಲ್ಲ ಅವ್ರ ಹೆಸಲಿ ಹಸ್ಕೋಬೇಕ್ರು. ಈಗ ರೈತರಿಗೆ ಎಷ್ಟೋ ವಿನಂತಿ ಮಾಡ್ತೀವ್ರಿ. ಈಗ 40,000 1 ಲಕ್ಷ ಕೊಡತ್ತಾರಲ್ಲ, ಅದ ಕಮಿಟಿ ಡಿಸ್ಟ್ರಿಕ್ಟ್ ಸ್ಟೇಟ್ ಇರ್ತೈತೆ. ಅವ್ರಿಗೆ ಮನ್ಯಾಗ ಒಬ್ಬ ಇದಾನ. ಅವ್ರ 5 ಮಂದಿ ಅಂತಂದ್ರೆ 5 ಮಂದಿ ಹಚ್ಕೊಂಡ್ ಬಂದ್ರೆ 5 ಮಂದಿ ಮತ್ತು ಸಾಲ ಸರಳೀಕರಣ ಸಲುವಾಗಿ ರೀ ಈಗಾಗಲೇ ನಾಬಾರ್ದೊಂದು ಸ್ಕೀಮ್ ಬಂದು ನಮ್ಗೆ 67 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಮೈಕ್ರೋ ATM ಕೂಡ ಎಲ್ಲ ಸೊಸೈಟಿ ಮುಖಾಂತರ ಕೊಡ್ತಾ ಇದ್ದೇವ್ರಿ. ಅಂದ್ರೆ ನೇರವಾಗಿ ಸಾಲ ವಸೂಲಿ ಮತ್ತು ಸಾಲ ಬಿಡುಗಡೆ ಮಾಡೋದು ಮೈಕ್ರೋ ATM ಥ್ರೂ ಆಗ್ತದ ರೀ. ಯಾರು ಬ್ಯಾಂಕಿಗೆ ಬರೋದೇ ಕಾರಣ ಇಲ್ಲ, ಅಲ್ಲೇ ಆಗ್ತದ ರೀ. ಅದೇ ಎಲ್ಲ ಡಿಸಿಸ್ ಬ್ಯಾಂಕ್ ಮಾಡ್ಬೇಕಲ್ಲ ರೀ, ಎಲ್ಲರೂ ಮಾಡ್ಬೇಕಲ್ಲ. ಅಲ್ಲ ಅದನ್ನು ಗೌರ್ಮೆಂಟ್ ಡಿಸಿಷನ್ ತಗೋಬೇಕಾಗ್ತೈತ್ರಿ. ಗೌರ್ಮೆಂಟ್ ತಗೊಂಡು ವರ್ಷ ಬರ್ತಿರ್ತೈತ್ರಿ. ಹಂಗಾರೆ ವರ್ಷ ಅದು ಪೆಂಡಿಂಗ್ ಇರ್ತದ ಖರೆ ಬರ್ತದ ಒಟ್ಟು ಯಾವಾಗಾದ್ರೂ. ಅದು ಕಂಟಿನ್ಯೂಸ್ ಆಗಿ ಬರ್ತದೆ. ಎಷ್ಟು ಬಾಕಿ ಅದ್ರಿಗೆ 160 ಕೋಟಿ ಬಾಕಿ ಅದ ಬರ್ಬೇಕಾದ್ರೆ. ಕಮರ್ಷಿಯಲ್ ಲೋನ್ ಕೊಡಿದಾದ್ರೆ ಮೀಡಿಯಾದವ್ರ ಯಾರು ಬೇಕಾದವ್ರು ಬರ್ಬೋದ್ರಿ. ನಾಬಾರ್ಡ್ ನಮ್ಮ ಪ್ರಕಾರ ನಂಗೆ ಹೌದಪ್ಪದ್ರ ಕೊಟ್ರೆ ಇವರ ಅನ್ನೋದಿಲ್ಲ, ಎಲ್ಲರಿಗೂ ಮಾಡ್ಬೋದು. ಕಮಿಟಿ ಮಾಡಿ ಅರ್ಜಿ ಹಾಕ್ಸ್ಬಿಡ ಕೊಡ್ತೇವ್ರಿ ಹೌಸಿಂಗ್. ಅದೇ ಹೇಳಲ್ರಿ, ಹೌಸಿಂಗ್ ಲೋನ್ ನಾನ್ ಅಗ್ರಿಕಲ್ಚರ್ ಈಗ ಸ್ಪೀಡಪ್ ಮಾಡ್ತೇವೆ. ನಾವು ಸ್ಪೀಡಪ್ ಮಾಡ್ತೇವೆ. ಈಗ ರೈತರು ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಬರೀ ಕರ್ನಾಟಕದಲ್ಲಿ ತಗೋಬೇಕಂತ ಹಿಂದಿನ ಅವ್ರು ರೂಲ್ಸ್ ಮಾಡಿದ್ರು. ಅವ್ರು ಅಧ್ಯಕ್ಷರದ ನಾವೀಗ ಎಲ್ಲಿ ಕಮ್ಮಿ ಬೀಳ್ತದ ಅಲ್ಲಿ ತಗೋರಿ ಅಂತ ಹೇಳಿದೆವು. ಮತ್ತು ಸ್ಯಾಂಕ್ಷನ್ ಮಾಡಕ್ಕೆ ಮೀಟಿಂಗ್ಗಿಂತ ಮೊದಲು ಬಂದ ತಕ್ಷಣ ಇಮಿಡಿಯೇಟ್ 2ನೇ ದಿವಸ ಸ್ಯಾಂಕ್ಷನ್ ಕಳಿಸ್ತೇವೆ. ಆಮೇಲೆ ಮುಂದಿನ ಮೀಟಿಂಗ್ದಾಗ ನಾವು ಇದು ಮಾಡ್ಕೋತೇವೆ ಸರ್. ಮಾಡ್ತೀವ್ರಿ ಮಾಡಾಕಿದೇವ್ರಿ ಅದನ್ನು ಕೂಡ. ಅದು ಇಲೆಕ್ಷನ್ ಈಗ ಸದ್ಯದಾಗ ಮಾಡ್ತೇವ್ರಿ. ಇನ್ನು ಮಾಡ್ತೀವಿ ಈ ವರ್ಷನಲ್ಲಿ ಒಟ್ಟು ಮಾಡ್ತೀವಿ. ಹೌದೌದು ಇನ್ನೂ ಒಪ್ಕೊಂಡಿಲ್ಲ. ಇನ್ನೂ ಟೈಮ್ 9 ಹೊಸ ಸೈಕಲ್ 8 ಮಾಡಿದಾರ್ರಿ. ಇನ್ನೊಂದು ಉಳ್ದೈತಿ. ಅದ ಶತಮಾನೋತ್ಸವ ಅದ ಹೇಳಲ್ಲ. ಶತಮಾನೋತ್ಸವ ಅದು ಮಾಡೋದೈತೆ. ಎಲೆಕ್ಷನ್ ಸಂಬಂಧ ಮುಂದೆ ಹೋಯ್ತದ್ರಿ. ಈಗ ಮಾಡ್ತೇವ್ರಿ. ಐತೆ ಅದ ಪ್ರಪೋಸಲ್ ಗೌರ್ಮೆಂಟ್ದಾಗ ಐತ್ರಿ. ಅವ್ರು ಅಪ್ರೂವಲ್ ಕೊಟ್ರೆ ಮಾಡ್ತವ್ರಿ. ಅಲ್ಲಂದ್ರೆ 100